ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಓಕೆ, ಈ ಆರೋಪ ಪ್ರತ್ಯಾರೋಪಗಳು ಈಗ ನೆಹರು ಕಾಲಕ್ಕೆ ಬಂದು ನಿಂತಿದೆ. ಐಟಿ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ನೆಹರು. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಮೋದಿಯ ವಿರುದ್ಧ ಆರೋಪ ಮಾಡೋದ್ರ ಮುಖಾಂತರ ನೆಹರೂರನ್ನ ಟೀಕಿಸ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕ ಸಿ.ಟಿ. ರವಿ ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ದುಡಿಯುವ ಎತ್ತುಗಳು ಯಾವತ್ತೂ ಕೂಡ ಐಟಿ ದಾಳಿಗೆ ಹೆದರಲ್ಲ, ಈ ಕಳ್ಳೆತ್ತುಗಳೇ ಐಟಿ ದಾಳಿಗೆ ಹೆದರೋದು ಅನ್ನೋದ್ರ ಮುಖಾಂತರ ಪರೋಕ್ಷವಾಗಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರಿಗೂ ಟಾಂಗ್ ಕೊಟ್ಟಿದ್ದಾರೆ ಶಾಸಕ ಸಿ.ಟಿ. ರವಿ. ಅಲ್ಲಿಗೆ ಐಟಿ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದು ನೆಹರೂರವರು. ಈಗ ಕೇಂದ್ರ ಸರ್ಕಾರ ಅದರ ದುರ್ಬಳಕೆ ಮಾಡ್ಕೋತಾ ಇದೆ ಅಂತಂದ್ರೆ ಅದರ ಪದ್ಧತಿ ನೆಹರು ಕಾಲದಿಂದಲೂ ಬಂದಿದೆ. ನೀವು ಟೀಕೆ ಮಾಡೋದಾದ್ರೆ ನೆಹರೂರನ್ನ ಟೀಕೆ ಮಾಡಬೇಕು, ಮೋದಿ ಅವರನ್ನ ಟೀಕೆ ಮಾಡುವುದರ ಮುಖಾಂತರ ನೀವು ನೆಹರೂರನ್ನ ಟೀಕೆ ಮಾಡ್ತಾ ಇದ್ದೀರಾ ಅಂತ ಅವರ ಪಕ್ಷದ ನಾಯಕರ ವಿರುದ್ಧವೇ ಅವರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ ಶಾಸಕ ಸಿ.ಟಿ. ರವಿ. ಅಮಿತ್ ಶಾ ಯಾರು ಕಳಿಸೋರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗ್ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ಅಮಿತ್ ಶಾ ಯಾರು ಕಳಿಸೋರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗ್ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ತಲೆ ಕೆಡಿಸ್ಕೊಂಡಿರಿ ಬನ್ನಿ. ನರೇಂದ್ರ ಮೋದಿ ಅವರು ಅವರ ಅಧೀನದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ದುರುಪಯೋಗ ಮಾಡಿಕೊಂಡು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರ ಮನೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇದು ಒಂದು ಬಿಜೆಪಿಯವರ ಹುನ್ನಾರ. ಈ ರೀತಿಯಾಗಿ ಐಟಿ ಡಿಪಾರ್ಟ್ಮೆಂಟ್ನ ದುರುಪಯೋಗ ಮಾಡಿಕೊಂಡು ಅವ್ರನ್ನ ಚೂ ಬಿಟ್ಟು ಕಾಂಗ್ರೆಸ್ನವ್ರನ್ನ ಮತ್ತು JDSನವ್ರನ್ನ ಈ ಚುನಾವಣೆಯಲ್ಲಿ JDSನವ್ರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪ್ರೇರಿತವಾದಂಥದ್ದು. ಮತ್ತೆ ವಿರೋಧ ಪಕ್ಷದವರಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಭಯವನ್ನು ಉಂಟು ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ರಾಜಕೀಯ ಷಡ್ಯಂತ್ರ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾಕೆ ಬಿಜೆಪಿಯವರು ಯಾರು ಕಾಣಲ್ಲ ಇವ್ರ ಕಣ್ಣಿಗೆ? ಬಿಜೆಪಿಯವರು ಒಬ್ಬರು ಮನೆ ಮೇಲೆ ರೈಡ್ ಮಾಡಿಲ್ಲ ಇವತ್ತಿನವರೆಗೆ. ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು, ಈಗ ಇರ್ಬೋದು. ಅವರೆಲ್ಲ ಹರಿಶ್ಚಂದ್ರರ ಬಹಳ ಜನ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋದವರೆಲ್ಲ ಇದ್ದಾರೆ. ಅವ್ರ ಮನೆಗಳನ್ನ ಯಾಕೆ ರೈಡ್ ಮಾಡಿಲ್ಲ? Why they are targeting only Congress and JDS people? This is politically motivated in order to threaten opposition leaders. They are misusing the power. This I condemn it with strong words. Not only here in Karnataka, across the country they are doing like this.